ಬಜೆಟ್ 2026 ಇದೇ ಫೆಬ್ರವರಿ 1ನೇ ತಾರೀಕು ನಡೆದ ಈ ಬಜೆಟ್ ಮೇಲೆ ಈ ವಿಡಿಯೋ ಸಿಂಪಲ್ ಆಗಿ ನಿಮ್ಗೆ ಅರ್ಥ ಆಗ್ಲಿ ಅಂತ ನಾನೊಂದು 3-4 ಕ್ಯಾರೆಕ್ಟರ್ ನ ಯೂಸ್ ಮಾಡಿದ್ದೀನಿ. ಪೂರ್ತಿ ವಿಡಿಯೋ ನೋಡಿ. ಈ ಬಜೆಟ್ ನ ಎಲ್ಲಾ ಸ್ಲ್ಯಾಬ್, ಟ್ಯಾಕ್ಸ್ ರೆಜಿಮೆ, ಎಲ್ಲಾ ತರದ ಬೇರೆ ಬೇರೆ ವಿಷಯಗಳನ್ನ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಅದಕ್ಕೆ ಸ್ಕಿಪ್ ಮಾಡದೆ ಕೊನೆವರೆಗೂ ಫುಲ್ ವಿಡಿಯೋ ನೋಡಿ. ಒಬ್ಬ ಸಾಫ್ಟ್ವೇರ್ ಇಂಜಿನಿಯರ್, ಅವನ ಹೆಸರು ರವಿ. ಬೆಂಗಳೂರಿನಲ್ಲಿ ಡಬಲ್ BHK ಮನೆ, EMI, ಸ್ಕೂಲ್ ಫೀಸ್, ಪೆಟ್ರೋಲ್, ಗ್ರೋಸರೀಸ್, ಹೀಗೆ ತಿಂಗಳು ಕಳೆಯೋದ್ರೊಳಗಡೆ ಅವನ್ ಕಾಸೆಲ್ಲ ಖಾಲಿ ಆಗ್ತಿತ್ತು. ಪ್ರತಿ ಫೆಬ್ರವರಿ ಅವನ್ಗೊಂದು ಹೋಪ್ ಇರುತ್ತೆ, ಈ ಸಲ ಬಜೆಟ್ ನಲ್ಲಿ ಇನ್ಕಮ್ ಟ್ಯಾಕ್ಸ್ ಏನಾದ್ರು ಕಮ್ಮಿ ಮಾಡ್ತಾರ ಅಂತ, ಬರೋ ಸ್ಯಾಲರಿಯಿಂದ ಸ್ವಲ್ಪನಾದ್ರೂ ಉಳಿಸೋ ಸಾಧ್ಯನಾ ಅಂತ. ಇವಾಗ ಮತ್ತೊಂದು ಕ್ಯಾರೆಕ್ಟರ್ ಕಡೆ ನೋಡೋಣ. ನಾರ್ತ್ ಕರ್ನಾಟಕ ಸೈಡ್ ಅಲ್ಲಿ ಇರೋ ಒಬ್ಬ ರೈತ ಗೌಡಪ್ಪ. ಮಳೆ ಬಂದಾಗ್ಲೂ ಟೆನ್ಷನ್, ಬರ್ದೇ ಇದ್ರೂ ಕೂಡ ಟೆನ್ಷನ್. ಸೀಡ್ಸ್, ಫರ್ಟಿಲೈಸರ್ಸ್, ಎಲೆಕ್ಟ್ರಿಸಿಟಿ ಬಿಲ್, ಲೋನ್ ಇಂಟ್ರೆಸ್ಟ್ ಎಲ್ಲದಕ್ಕೂ ಹಣ ಬೇಕು. ಆದ್ರೆ ಅವನ್ ಪ್ರಾಡಕ್ಟ್ ಮೇಲೆ ಯಾವುದೇ ತರ ಸ್ಟೇಬಲ್ ಪ್ರೈಸ್ ಇರಲ್ಲ. ಅವನ್ ಮೈಂಡ್ ಅಲ್ಲೂ ಸೇಮ್ ಥಾಟ್, ಬಜೆಟ್ ನಲ್ಲಿ ಸರ್ಕಾರ ಕೃಷಿಗೆ ಸಪೋರ್ಟ್ ಮಾಡೋ ತರ ಏನಾದ್ರು ಮಾಡುತ್ತಾ ಅಂತ. ಮತ್ತೆ ನಮ್ ಲಾಸ್ಟ್ ಕ್ಯಾರೆಕ್ಟರ್ ಕಡೆ ಬರೋದಾದ್ರೆ, ಡಿಪ್ಲೊಮಾ ಓದ್ತಿರೋ ತುಮಕೂರಿನಲ್ಲಿರೋ ಒಂದು ಹುಡುಗಿ, ಹೆಸರು ಪ್ರಿಯಾ. ಒಂದೇ ಒಂದು ಇನ್ಫಾರ್ಮೇಶನ್, ಇಷ್ಟೆಲ್ಲಾ ಕ್ಯಾರೆಕ್ಟರ್ಗಳು ನಾನ್ ನಿಮ್ಗೆ ಅರ್ಥ ಆಗ್ಲಿ ಅಂತ ಹೇಳಿರೋದೇ ಹೊರತು ಇದು ಯಾವುದೇ ಪರ್ಸನ್ಗೆ ಅನ್ವಯಿಸಲ್ಲ. ಮತ್ತೆ ಕತೆಗೆ ಬರೋಣ. ಇವ್ರ ಮೂವರು ಲೈಫ್ ಮೇಲೆ ಡೈರೆಕ್ಟ್ ಎಫೆಕ್ಟ್ ಇರುತ್ತಾ ಈ ಬಜೆಟ್ 2026 ಅಲ್ಲಿ? ಇವತ್ತಿನ ಸ್ಟೋರಿಯಲ್ಲಿ ಈ ಮೂರು ಕ್ಯಾರೆಕ್ಟರ್ ಲೈಫ್ ಮೂಲಕ ನಾವೇ ಬಜೆಟ್ ನ ಮೈನ್ ಪಾಯಿಂಟ್ಸ್ ಅರ್ಥ ಮಾಡ್ಕೊಳ್ಳೋಣ. ತುಂಬಾ ನಾರ್ಮಲ್ ಕನ್ನಡದಲ್ಲಿ ಸಿಂಪಲ್ ಎಕ್ಸಾಂಪಲ್ಸ್, ಎಕ್ಸಾಕ್ಟ್ ನಂಬರ್ಗಳ ಜೊತೆ ನಾನು ನಿಮ್ಮ ಪ್ರೀತಿಯ ಗೌತಮ್ ಈ ಎಲ್ಲಾ ವಿಷಯಗಳನ್ನು ಅರ್ಥ ಮಾಡಿಸ್ತೀನಿ. ಎಲ್ರಿಗೂ ಮೌನ ತನಿಖೆ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಮೊದಲು ನಮ್ ರವಿ ಮೇಲೆ ಫೋಕಸ್ ಮಾಡೋಣ. ರವಿ ಒಂದು ಪ್ರೈವೇಟ್ IT ಕಂಪ್ನಿಲಿ ಕೆಲಸ ಮಾಡ್ತಿದ್ದಾನೆ. ಇಯರ್ಲಿ ಪ್ಯಾಕೇಜ್ ಅರೌಂಡ್ 10 lakh ಇದೆ. ಅವನಿಗೆ ಬಿಗ್ಗೆಸ್ಟ್ ಹೆಡ್ಡೇಕ್ ಏನ್ ಗೊತ್ತಾ? ಇನ್ಕಮ್ ಟ್ಯಾಕ್ಸ್. ಈ ಬಜೆಟ್ ನ ನ್ಯೂ ಟ್ಯಾಕ್ಸ್ ರೆಜಿಮೆ ಮೇಲೆ ಫುಲ್ ಫೋಕಸ್ ಮಾಡಿ ತೋರಿಸ್ತೀನಿ. ರಿವೈಸ್ಡ್ ನ್ಯೂ ರೆಜಿಮೆ ಸ್ಲ್ಯಾಬ್ಸ್ ರಫ್ಲಿ ಆಗಿ ಹೇಗಿದೆ ಗೊತ್ತಾ? ಅಪ್ ಟು 4 lakhs ಇನ್ಕಮ್ ಟ್ಯಾಕ್ಸ್ 0, 4 lakh ಇಂದ 8 lakhs ವರೆಗೂ 5% ಟ್ಯಾಕ್ಸ್, 8 lakhs ಇಂದ 12 lakhs ವರೆಗೂ 10% ಟ್ಯಾಕ್ಸ್, 12 lakhs ಇಂದ 16 lakhs ವರೆಗೂ 15%, 16 ಇಂದ 20 ವರೆಗೂ 20%, 20 to 24 25%, 24 ಮೇಲೆ ಪ್ಲಸ್ ಎಷ್ಟೇ ಆದ್ರೂ 30% ಟ್ಯಾಕ್ಸ್ ಬರುತ್ತೆ. ಓಲ್ಡ್ ರೆಜಿಮೆನಲ್ಲಿ ಲಿಮಿಟ್ 2.5 lakh ವರೆಗೂ ಇತ್ತು. ನ್ಯೂ ರೆಜಿಮೆನಲ್ಲಿ ಇದನ್ನ 4 lakhsಗೆ ಇನ್ಕ್ರೀಸ್ ಮಾಡಿ ಆಲ್ರೆಡಿ ಲಾಸ್ಟ್ ಇಯರ್ ಇಂಪ್ಲಿಮೆಂಟ್ ಕೂಡ ಮಾಡಿದ್ದಾರೆ. ಈ ವರ್ಷನೂ ಅದನ್ನೇ ಕಂಟಿನ್ಯೂ ಮಾಡೋ ಆಗಿದೆ. ಜೊತೆಗೆ ಒಂದು ಇಂಪಾರ್ಟೆಂಟ್ ಹೆಡ್ಲೈನ್, ಎಫೆಕ್ಟಿವ್ 0 ಟ್ಯಾಕ್ಸ್ ಸ್ಯಾಲರಿ ಇವಾಗ ಅಪ್ರಾಕ್ಸಿಮೇಟ್ 12 ಲಕ್ಷದವರೆಗೂ ಎಕ್ಸ್ಟೆಂಡ್ ಆಗ್ತಾ ಬಂದಿದೆ. ರಿಬೇಟ್ ಮತ್ತು ಡಿಡಕ್ಷನ್ ಕನ್ಸಿಡರ್ ಮಾಡಿದ ಮೇಲೆ ಕ್ಲಿಯರ್ ಐಡಿಯಾ ಕೊಡೋಣ ಅಂದ್ರೆ, ಈಗ ರವಿ ಎಕ್ಸಾಂಪಲ್ಗೆ ಮತ್ತೆ ಹೋಗೋಣ. ರವಿ ಇಯರ್ಲಿ 10 lakhs ಅರ್ನ್ ಮಾಡ್ತಿದ್ದಾನೆ. ನ್ಯೂ ರೆಜಿಮೆ ಚೂಸ್ ಮಾಡ್ತಾನೆ ಅಂದ್ರೆ ಕ್ಯಾಲ್ಕುಲೇಷನ್ ಈಗಿರುತ್ತೆ. ಫಸ್ಟ್ 4 lakhs ನೋ ಟ್ಯಾಕ್ಸ್, ನೆಕ್ಸ್ಟ್ 4 lakhs to 8 lakhs 5% ಅಂದ್ರೆ 20 lakhs, ರಿಮೈನಿಂಗ್ 2 lakhs ಮೇಲೆ 10% ಅಂದ್ರೆ 20,000. ಟೋಟಲ್ ಬೇಸಿಕ್ ಟ್ಯಾಕ್ಸ್ ಅರೌಂಡ್ 40,000 ವರೆಗೂ ಆಗುತ್ತೆ. ಓಲ್ಡ್ ರೆಜಿಮೆ ಓಲ್ಡ್ ಸ್ಲ್ಯಾಬ್ಸ್ ಅಲ್ಲಿ ಇದೇ ಇನ್ಕಮ್ಗೆ ಜನರಲಿ ಹೈಯರ್ ಟ್ಯಾಕ್ಸ್ ಬರ್ತಿತ್ತು. ನ್ಯೂ ರೆಜಿಮೆ ರಿಫಾರ್ಮ್ಸ್ ನಿಂದ ಮಿಡಲ್ ಕ್ಲಾಸ್ಗೆ ಅರೌಂಡ್ 1.1 lakh ಎಕ್ಸ್ಟ್ರಾ ಬೆನಿಫಿಟ್ ಸಾಧ್ಯತೆ ಅಂತ ಎಕ್ಸ್ಪರ್ಟ್ಸ್ ಹೇಳ್ತಿದ್ದಾರೆ, ಎಕ್ಸ್ಪೆಷಲಿ 12 lakhs ವರೆಗೂ. ಫಿನಾನ್ಷಿಯಲ್ ಮಿನಿಸ್ಟರ್ ಸ್ಪೀಚ್ ನಲ್ಲಿ ಒಂದು ಪವರ್ಫುಲ್ ಲೈನ್ ಇದೆ, ನ್ಯೂ ಟ್ಯಾಕ್ಸ್ ರೆಜಿಮೆ ಅಡಿ 12 ಲಕ್ಷವರೆಗೆ ಇರುವ ಇನ್ಕಮ್ಗೆ ಪ್ರಾಕ್ಟಿಕಲಿ 0 ಟ್ಯಾಕ್ಸ್ ಆಗುವಂತೆ ಸ್ಟ್ರಕ್ಚರ್ ಮಾಡಿದ್ದೇವೆ ಅಂತ. ಇದ್ರ ಮೀನಿಂಗ್ ಡಿಡಕ್ಷನ್, ರಿಬೇಟ್ ಕಂಬೈನ್ ಆಗಿ ಒಂದು ಸ್ಯಾಲರಿಡ್ ಪರ್ಸನ್ ಪ್ರಾಪರ್ ಪ್ಲಾನಿಂಗ್ ಮಾಡಿದ್ರೆ ಅರೌಂಡ್ 12 ಲಕ್ಷದವರೆಗೆ ನೆಟ್ ಟ್ಯಾಕ್ಸ್ ಅಮೌಂಟ್ 0 ಆಗ್ಬೋದು. ಇದು ರವಿ ಸ್ಟೋರಿಗೆ ಹೇಗ್ ಕನೆಕ್ಟ್ ಆಗುತ್ತೆ? 10 lakhs ಸ್ಯಾಲರಿ ಇದ್ದ ರವಿ ಓಲ್ಡ್ ರೆಜಿಮೆ ಬಿಟ್ಟು ನ್ಯೂ ರೆಜಿಮೆ ಚೂಸ್ ಮಾಡಿದ್ರೆ ಮಂತ್ಲಿ ಟೇಕ್ ಹೋಮ್ ಲಿಟಲ್ ಬಿಟ್ ಹೈ ಆಗುತ್ತೆ. ಸ್ಯಾಲರಿ ಇನ್ಕ್ರಿಮೆಂಟ್ ಬಂದಾಗ ನೆಕ್ಸ್ಟ್ ಸ್ಲ್ಯಾಬ್ ಗೆ ಹೋಗೋ ಎಫೆಕ್ಟ್ ಕ್ಲಿಯರ್ ಆಗುತ್ತೆ. ಕಾಂಪ್ಲಿಕೇಟೆಡ್ ಡಿಡಕ್ಷನ್ಸ್, ಪ್ರೂಫ್ ಬಗ್ಗೆ ಹೆಡ್ಡೇಕ್ ಕಡಿಮೆ. ಬಜೆಟ್ 26ನ ಟ್ಯಾಕ್ಸ್ ಪಾರ್ಟ್ ಸಮ್ಮರಿ ಫಾರ್ ಸ್ಯಾಲರಿ ಮಾಡೋದಾದ್ರೆ 4 lakh ಬೇಸಿಕ್ಸ್ ಎಕ್ಸಂಪ್ಷನ್, ಪ್ರೋಗ್ರೆಸಿವ್ ಸ್ಲ್ಯಾಬ್ ಅಪ್ ಟು 24 lakh, 12 lakhs ವರೆಗೂ 0 ಟ್ಯಾಕ್ಸ್ ಪಾಸಿಬಿಲಿಟಿ. ಫೋಕಸ್ ಆನ್ ಮಿಡಲ್ ಕ್ಲಾಸ್ ಡಿಸ್ಪೋಸಿಬಲ್ ಇನ್ಕಮ್ ಇನ್ಕ್ರೀಸ್. ಪ್ರೈಸಸ್ LPG ಬಿಸ್ನೆಸ್ ಕಾಸ್ಟ್. ಇದನ್ನ ಅರ್ಥ ಮಾಡ್ಕೊಳಕ್ಕೆ ಇನ್ನೊಂದು ಕ್ಯಾರೆಕ್ಟರ್ ತಗೊಳ್ಳೋಣ. ಅವನ ಹೆಸರು ಶೇಖರ್. ಒಂದು ಸ್ಮಾಲ್ ಮಿಲಿಟರಿ ಹೋಟೆಲ್ ಓನರ್ ಇನ್ ಬ್ಯಾಂಗ್ಳೂರ್. ಮಾರ್ನಿಂಗ್ ಇಡ್ಲಿ ದೋಸಾ, ಆಫ್ಟರ್ನೂನ್ ಮೀಲ್ಸ್, ನೈಟ್ ಸ್ನಾಕ್ಸ್. ಅವಕ್ಕೆ ಗ್ಯಾಸ್, ಆಯಿಲ್, ವೆಜಿಟೇಬಲ್, ಕಮರ್ಷಿಯಲ್ ರೆಂಟ್, ಸ್ಟಾಫ್ ಸ್ಯಾಲರಿ ಎಲ್ಲಾ ಕಾಸ್ಟ್ ಕಂಟಿನ್ಯೂಸ್ ಆಗಿ ಇನ್ಕ್ರೀಸ್ ಆಗ್ತಿತ್ತು. ಆದ್ರೆ ಫೆಬ್ರವರಿ 1ನೇ ತಾರೀಕು ಮಾರ್ನಿಂಗ್ ಅವನ್ಗೆ ಒಂದು ಹೆಡ್ಲೈನ್ ಕಣ್ಣಿಗೆ ಬಿತ್ತು, ಕಮರ್ಷಿಯಲ್ LPG ಗ್ಯಾಸ್ ಸಿಲಿಂಡರ್ ಪ್ರೈಸ್ 49 rupees ಜಾಸ್ತಿ ಆಗಿದೆ ಅಂತ. ಅಂದ್ರೆ 19 kg ಸಿಲಿಂಡರ್ ಈಗ 1940.50 ಇನ್ ಡೆಲ್ಲಿ. ಇದು ಮಂತ್ಲಿ ರಿವಿಷನ್ ಆಗಿದ್ರು ಬಜೆಟ್ ದಿನದಿಂದ ಪ್ರೈಸ್ ಚೇಂಜ್ ಆಗಿರೋದ್ರಿಂದ ಹೋಟೆಲ್ ಓನರ್ಸ್, ರೆಸ್ಟೋರೆಂಟ್ಸ್, ಫುಡ್ ಕಾರ್ಟ್ಸ್ ಇವರೆಲ್ಲರಿಗೂ ಡೈರೆಕ್ಟ್ ಹಿಟ್ ಆಗುತ್ತೆ.
ಡೊಮೆಸ್ಟಿಕ್ 14.2 LPG ಸಿಲಿಂಡರ್ ಪ್ರೈಸ್ ಸೇಮ್ ಇದ್ರು ಕಮರ್ಷಿಯಲ್ ಸಿಲಿಂಡರ್ ಕಾಸ್ಟ್ 49 ರುಪೀಸ್ ಜಾಸ್ತಿ ಆಗಿದೆ. ಜನವರಿ 1, 2026 ಹೋಲಿಸಿದ್ರೆ ಆಗ್ಲೇ ಲಾಸ್ಟ್ ಫ್ಯೂ ಮಂತ್ಸ್ ಇಂದ ಟ್ರೇಡ್ ಮಾರ್ಕೆಟ್ ಮೇಲೆ ಈ ರೇಟ್ ಅಪ್ ಅಂಡ್ ಡೌನ್ ಆಗ್ತಾನೆ ಇದೆ. ಇಲ್ಲಿ ಗೌರ್ಮೆಂಟ್ ಹೇಳೋದು ಏನಂದ್ರೆ ಡೊಮೆಸ್ಟಿಕ್ LPG ಪ್ರೈಸ್ ಪ್ರದೇಶ ಹೌಸ್ ಹೋಲ್ಡ್ ಕಸ್ಟಮರ್ಸ್ ಮೇಲೆ ಬರ್ಡನ್ ನ ಕಂಟ್ರೋಲ್ ಮಾಡಕ್ಕೆ, ಆದ್ರೆ ಕಮರ್ಷಿಯಲ್ ಸಿಲಿಂಡರ್ ಪ್ರೈಸ್ ಮಾರ್ಕೆಟ್ಗೆ ಲಿಂಕ್ಡ್ ಆಗಿರುತ್ತೆ. ಬಜೆಟ್ ಸ್ಪೀಚ್ ಅಲ್ಲಿ LPG ಇಂಡೈರೆಕ್ಟ್ ಟ್ಯಾಕ್ಸ್ ಬಗ್ಗೆ ದೊಡ್ಡ ಡೈರೆಕ್ಟ್ ಕಟ್ ಅನೌನ್ಸ್ ಆಗಿಲ್ಲ. ಆದ್ರಿಂದ ಶೇಖರ್ ತರ ಸ್ಮಾಲ್ ಬಿಸ್ನೆಸ್ ಓನರ್ಗೆ ಇಮಿಡಿಯೇಟ್ ಗ್ಯಾಸ್ ಬಿಲ್ ರಿಲೀಫ್ ಸಿಕ್ಕಂತಿಲ್ಲ. ಇದನ್ನ ಸಿಂಪಲ್ ಆಗಿ ಅರ್ಥ ಮಾಡಿಸ್ಬೇಕಂದ್ರೆ ಒಬ್ಬ ಹೋಟೆಲ್ ಓನರ್ ತಿಂಗಳಿಗೆ 10 ಕಮರ್ಷಿಯಲ್ ಸಿಲಿಂಡರ್ ನ ಯೂಸ್ ಮಾಡ್ತಾನೆ. ಅಂದ್ರೆ 49 ರೂಪಾಯಿ ಹೆಚ್ಚಾದ್ರೆ ಮಂತ್ಲಿ 490 ರುಪೀಸ್ ಎಕ್ಸ್ಟ್ರಾ ಕಾಸ್ಟ್. ಈ ಎಕ್ಸ್ಟ್ರಾ ಕಾಸ್ಟ್ ಕಸ್ಟಮರ್ಸ್ ಮೀಲ್ ರೇಟ್ ಮೇಲೆ ಸ್ಲೋಲಿ ರಿಫ್ಲೆಕ್ಟ್ ಆಗೋ ಚಾನ್ಸ್ ಇದೆ. ಬಜೆಟ್ 2026 ಫೋಕಸ್ ಮೇನ್ಲಿ ಟ್ಯಾಕ್ಸ್ ರಿಲೀಫ್, ಅಗ್ರಿಕಲ್ಚರ್, ಮ್ಯಾನುಫ್ಯಾಕ್ಚರಿಂಗ್ ಮೇಲಿದೆ. ಫ್ಯೂಯಲ್ ಆರ್ ಗ್ಯಾಸ್ ಡೈರೆಕ್ಟ್ ಭಾರಿ ಕಟ್ ಅನೌನ್ಸ್ ಆಗಿಲ್ಲ ಅನ್ನೋದೇ ಪಾಯಿಂಟ್. ಯೂತ್ ಅಂಡ್ ಜಾಬ್ಸ್. ನಮ್ ಹಳೆ ಕ್ಯಾರೆಕ್ಟರ್ ಪ್ರಿಯಾ ಬಗ್ಗೆ ಯೋಚನೆ ಮಾಡೋಣ. ಇವಳು ನಮ್ಮ 3ನೇ ಕ್ಯಾರೆಕ್ಟರ್. ತುಮಕೂರಿನಿಂದ ಬಂದಿರುವ ಕೋಡಿಂಗ್ ಕಲಿತಾ ಡಿಸೈನ್ಸ್ AI ಸ್ಕಿಲ್ಸ್ ಡ್ರೀಮ್ ನ ಇಟ್ಕೊಂಡಿರುವ ಒಂದು ಹುಡುಗಿ. ಇವಳಿಗೆ ಬಜೆಟ್ ಅಂದ್ರೆ ಒಂದೇ ಯೋಚನೆ, ಜಾಬ್ ಸಿಗ್ತವೆ, ಸ್ಕಿಲ್ ಗೆ ಸಪೋರ್ಟ್ ಮಾಡ್ತಾರೆ. ಗೌರ್ಮೆಂಟ್ ವಿಷನ್ ವಿಕಸಿತ್ ಭಾರತ್ 2047 ಅಂದ್ರೆ ಲಾಂಗ್ ಟರ್ಮ್ ಡೆವಲಪ್ಮೆಂಟ್. ಈ ವಿಷನ್ 4 ಪಿಲ್ಲರ್ ಮೇಲೆ ಬೇಸ್ ಆಗಿರುತ್ತೆ. ಯೂತ್ ಯುವ, ಪೂರ್ ಗರೀಬ್, ವುಮೆನ್ ಮಹಿಳೆಯಿನ್, ಫಾರ್ಮರ್ಸ್ ಅನ್ನದಾತ. ಬಜೆಟ್ 2026-27ರಲ್ಲಿ ಯೂತ್ ನಡುವೆ ಈ ಪಾಯಿಂಟ್ ಹೈಲೈಟ್ ಆಗಿದೆ. ಸ್ಕಿಲ್ಸ್ ಅಂಡ್ ಜಾಬ್ಗೆ ಎಕ್ಸ್ಟ್ರಾ ಎನ್ಫೋಸಿಸ್, ಅಗ್ರಿಕಲ್ಚರ್, ಇನ್ಫ್ರಾ, ಡಿಜಿಟಲ್ ಸೆಕ್ಟರ್ಸ್ಗೆ ಹೆಚ್ಚು ಇನ್ವೆಸ್ಟ್ಮೆಂಟ್ ಮೂಲಕ ಡೈರೆಕ್ಟ್ ಮತ್ತು ಇಂಡೈರೆಕ್ಟ್ ಜಾಬ್ಸ್ ಕ್ರಿಯೇಟ್ ಮಾಡೋ ಪ್ಲಾನ್ ಇದು. ಸ್ಕಿಲ್ ಅಪ್ಗ್ರೇಡೇಷನ್ ಪ್ರೋಗ್ರಾಮ್ಸ್, ನ್ಯೂ ಏಜ್ ಸ್ಕಿಲ್ಸ್ ಅಂದ್ರೆ AI, ಡಾಟಾ, ಡಿಜಿಟಲ್ ಸರ್ವಿಸ್ ಮೇಲೆ ಫಂಡಿಂಗ್ ಮತ್ತು ಸ್ಕೀಮ್ಸ್ ಕಂಟಿನ್ಯೂ ಮಾಡೋ ಸೂಚನೆ. ಸ್ಟಾರ್ಟ್ಅಪ್ಸ್, MSMEs, ಕ್ರೆಡಿಟ್ ಗ್ಯಾರಂಟಿ ಸ್ಕೀಮ್ಸ್, ಈಸಿಯರ್ ಫಿನಾನ್ಸ್ ಆಕ್ಸೆಸ್ ಕಂಟಿನ್ಯೂ ಮತ್ತು ಸ್ಟ್ರೆಂಥನ್ ಆಗ್ತಿವೆ. ಇದು ಇಂಡೈರೆಕ್ಟ್ಲಿ ಇದು ಯುವ ಎಂಟರ್ಪ್ರಿನರ್ಸ್ ಗೆ ಸಹಾಯ. ಪ್ರಿಯಾ ಸ್ಟೋರಿಯಲ್ಲಿ ಒಂದು ರೋಡ್ ಮ್ಯಾಪ್ ಓಪನ್ ಆಗಿದೆ. ಗವರ್ಮೆಂಟ್ ಫಂಡೆಡ್ ಸ್ಕಿಲ್ಸ್ ಪ್ರೋಗ್ರಾಮ್ ಮೂಲಕ ಅವಳು ಲೋ ಕಾಸ್ಟ್ ಟ್ರೈನಿಂಗ್ ಪಡೆಯೋ ಚಾನ್ಸಸ್ ಜಾಸ್ತಿ ಇದೆ. ಇನ್ಫ್ರಾ ಮತ್ತು ಮ್ಯಾನುಫ್ಯಾಕ್ಚರಿಂಗ್ ಗ್ರೋತ್ ಅಂದ್ರೆ ನಿಯರ್ ಫ್ಯೂಚರ್ ನಲ್ಲಿ ಲಾಜಿಸ್ಟಿಕ್ಸ್, ಟೆಕ್ ಸರ್ವಿಸ್ ಜಾಬ್ ಹೆಚ್ಚಾಗೋ ಸಾಧ್ಯತೆ ಇದೆ. ಸ್ಟಾರ್ಟ್ಅಪ್ ಎಕೋಸಿಸ್ಟಮ್, ಟ್ಯಾಕ್ಸ್ ಮತ್ತು ಕ್ರೆಡಿಟ್ ಸಪೋರ್ಟ್ ಇದ್ರೆ ಇವಳು ಜಾಬ್ ಹುಡ್ಕೋದನ್ನ ಬಿಟ್ಟು ಸ್ವಂತ ಡಿಸೈನ್ ಆರ್ ಟೆಕ್ ಏಜೆನ್ಸಿ ಸ್ಟಾರ್ಟ್ ಮಾಡೋಕೆ ಥಿಂಕ್ ಮಾಡಬಹುದು. ಬಜೆಟ್ ಸ್ಪೀಚ್ ನಲ್ಲಿ ಅಗ್ರಿಕಲ್ಚರ್, ಇನ್ಫ್ರಾ, ಮ್ಯಾನುಫ್ಯಾಕ್ಚರಿಂಗ್, ಡಿಜಿಟಲ್ ಇನ್ಫ್ರಾ ಇದ್ರ ಮೇಲಂತೂ ಕ್ಯಾಪಿಟಲ್ ಸ್ಪೆಂಡಿಂಗ್ ಕಂಟಿನ್ಯೂ ಮಾಡೋದ್ರಿಂದ ಲಾಂಗ್ ಟರ್ಮ್ ಜಾಬ್ ಕ್ರಿಯೇಟ್ ಆಗುವಂತೆ ಸಂದೇಶನ ವರ್ಣಿಸಿದ್ದಾರೆ. ಅಂದ್ರೆ ಇಮಿಡಿಯೇಟ್ ದಿಸ್ ಮೇ ಕ್ರಿಯೇಟ್ ಲ್ಯಾಕ್ ಜಾಬ್ಸ್ ಟುಮಾರೋ ಅನ್ನೋದು ಮ್ಯಾಜಿಕ್ ಸೊಲ್ಯೂಷನ್ ಅಲ್ಲ, ಇದು ಲಾಂಗ್ ಟರ್ಮ್ ಟ್ರ್ಯಾಕ್. ಈಗ ನಮ್ಮ ರೈತ ಗೌಡಪ್ಪನ್ ಜೊತೆ ವಿಲೇಜ್ ಸೈಡ್ ಗೆ ಹಿಂತಿರುಗಿ ನೋಡೋಣ. ಅವನು 5-6 ಎಕರೆ ಲ್ಯಾಂಡ್ ನ ಓನ್ ಮಾಡ್ತಾನೆ. ಅದರಲ್ಲಿ ಪ್ಯಾಡಿ, ಪಲ್ಸಸ್, ಮೇ ಬಿ ಕೊಕೊನಟ್ ಮಿಕ್ಸ್ ಕಲ್ಟಿವೇಟ್ ಮಾಡ್ತಾ ಇರ್ತಾನೆ. ಮಳೆ ಅಂತೂ ಅನ್ಪ್ರೆಡಿಕ್ಟೇಬಲ್, ಮಾರ್ಕೆಟ್ ಪ್ರೈಸ್ ಅನ್ಸ್ಟೇಬಲ್. ಹಾಗಾದ್ರೆ ಈ ಬಜೆಟ್ ನಲ್ಲಿ ಸರ್ಕಾರ ಅಗ್ರಿಕಲ್ಚರ್ ಪಾರ್ಟ್ ಏನಂತ ನೋಡೋಣ. ಕೃಷಿಯನ್ನು ಒಂದು ಹೈ ವ್ಯಾಲ್ಯೂ ಮಾಡರ್ನ್ ಸೆಕ್ಟರ್ ಮಾಡೋದೇ ಮೇನ್ ಗೋಲ್. ಬಜೆಟ್ ಅಂಡ್ ಪಾಲಿಸಿ ಡಾಕ್ಯುಮೆಂಟ್ಸ್ ಏನ್ ಹೇಳುತ್ತೆ ಅಂದ್ರೆ ಹೈ ವ್ಯಾಲ್ಯೂ ಕ್ರಾಪ್ಸ್, ಕೊಕೊನಟ್, ಸ್ಯಾಂಡಲ್ವುಡ್, ಕೋಕಾ, ಕ್ಯಾಶ್ಯೂ ಹಾಗೆ ಹೈ ವ್ಯಾಲ್ಯೂ ಅಗ್ರಿಕಲ್ಚರ್ಗೆ ಸಪೋರ್ಟ್ ಹೆಚ್ಚಿಸುವ ಪ್ಲಾನ್ ಇದೆ. ಅಲೋಕೇಶನ್ ಟು ಅಗ್ರಿಕಲ್ಚರ್ ಅಂಡ್ ಅಲೈಡ್ ಆಕ್ಟಿವಿಟೀಸ್ ಲಾಸ್ಟ್ ಫ್ಯೂ ಬಜೆಟ್ಸ್ ನಲ್ಲಿ ಸ್ಟಡಿಲಿ ಇನ್ಕ್ರೀಸ್ ಆಗ್ತಾ ಬಂದಿದೆ. ಈ ವರ್ಷವು ಫಾರ್ಮ್ ಸೆಕ್ಟರ್ ಯೋಚನೆ ಮಾಡಿದ್ದಾರೆ. ಇವರ ಮೇನ್ ಫೋಕಸ್ ಏರಿಯಾಸ್ ಇರಿಗೇಷನ್ ಅಂಡ್ ಮೈಕ್ರೋ ಇರಿಗೇಷನ್, ಕ್ಲೈಮೇಟ್ ಫಾರ್ಮಿಂಗ್, ಲೈವ್ ಸ್ಟಾಕ್, ಫಿಶರೀಸ್, ಹಾರ್ಟಿಕಲ್ಚರ್ ಮತ್ತು ಸ್ಟೋರೇಜ್, ಕೋಲ್ಡ್ ಚೈನ್, ಪ್ರೊಸೆಸಿಂಗ್ ಇನ್ಫ್ರಾ. ಗೌಡಪ್ಪನ್ ಲೈಫ್ಗೆ ಇದರಿಂದ ಏನ್ ಚೇಂಜಸ್ ಆಗ್ಬೋದು ಅಂತ ಇಮ್ಯಾಜಿನ್ ಮಾಡೋಣ. ಗೌರ್ಮೆಂಟ್ ಮೈಕ್ರೋ ಇರಿಗೇಷನ್ ಸ್ಕೀಮ್ ನ ಎಕ್ಸ್ಪೆಂಡ್ ಮಾಡಿದ್ರೆ ಅವನ್ ಫೀಲ್ಡ್ ಗೆ ಎಸೆನ್ಷಿಯಲ್ ಡ್ರಿಪ್ ಆರ್ ಸ್ಪ್ರಿಂಕ್ಲರ್ ಸಿಸ್ಟಮ್ ನ ಸಬ್ಸಿಡೀಸ್ ಆಗಿ ಸಿಗಬಹುದು. ಅದರಿಂದ ವಾಟರ್ ಸೇವ್ ಆಗುತ್ತೆ, ಈಲ್ಡ್ ಸ್ಟಡಿ ಆಗುತ್ತೆ. ಹೈ ವ್ಯಾಲ್ಯೂ ಕ್ರಾಪ್ಸ್ ಪ್ರೋಗ್ರಾಮ್ ಮೂಲಕ ಅವನ ರೀಜನ್ ಅಲ್ಲಿ ಹಾರ್ಟಿಕಲ್ಚರ್, ಸ್ಪೈಸಸ್, ಕ್ಯಾಶ್ ಕ್ರಾಪ್ಸ್ ಎನ್ಕರೇಜ್ ಮಾಡಬೇಕು ಅಂದ್ರೆ ಸ್ಮಾಲ್ ಲ್ಯಾಂಡ್ ಇಂದ ಹೆಚ್ಚು ಹಣ ಬರೋ ಚಾನ್ಸಸ್ ಇದೆ.